ನಮ್ಮ ಬೆಂಗಳೂರು. ಹೀಗೆ ರಸ್ತೆನಲ್ಲಿ ಓಡಾಡ್ತಾ ಇರಬೇಕಾದ್ರೆ ಎಷ್ಟು ವಾಹನಗಳಲ್ವಾ. ಆ ಕಡೆ ನೋಡಿದರೆ ದೊಡ್ಡ ದೊಡ್ಡ ಬಿಲ್ಡಿಂಗು, ಆಸ್ಪತ್ರೆ, ಕಾಲೇಜು, ಆಫೀಸ್ಗಳು, ಅದೆಂಥ ರಿಂಗ್ ರೋಡ್ಗಳು. ರಿಂಗ್ ರೋಡ್ಗಿನ ಸುತ್ತ ದೊಡ್ಡ ದೊಡ್ಡ ಮಹಡಿ ಇರುವ IT ಕಂಪನಿಗಳು. ಏನಿಲ್ಲ ಏನುಂಟು. ಬೆಂಗಳೂರು ಜೀವನ ಎಷ್ಟು ಸುಲಭ ಅಲ್ವಾ ಅಂತ ದೂರದಲ್ಲಿರೋ ಹಳ್ಳಿ ಜನಕ್ಕೆ ಅನ್ನಿಸ್ಬೋದು. ಈಗ ನಾವು ಒಂದು ಆಟೋನ ಅಥವಾ ಕಾರ್ನ ನಮಗೆ ಬೇಕಾದ ಕಡೆ ಹೋಗಬೇಕು ಅಂತಂದರೆ ಮೊಬೈಲ್ ಫೋನ್ ತೆಗೆದು ಚೆಕ್ ಅಂತ ಕರೆಸ್ಕೊಳ್ಬಹುದು. ಹಾಗೆಯೇ ತಿಂಗಳಾದರೆ ಸಾಕು ಕೈ ತುಂಬ ಸಂಬಳ, ಬೇಕಾದಷ್ಟು ಐಷಾರಾಮಿ ಜೀವನ. ಎಷ್ಟು ಚೆನ್ನಾಗಿದೆ ಅಲ್ವಾ ಬೆಂಗಳೂರು. ನಡೀರಿ ಎಲ್ಲರೂ ಬೆಂಗಳೂರಿಗೆ ಹೋಗಿ ಸೇರ್ಕೊಳ್ಳೋಣ ಅನ್ನೋ ಥರದ ಒಂದು ಆಕರ್ಷಕ ನಗರಿ ಈ ಬೆಂಗಳೂರು. ಬೆಂಗಳೂರ ತಾಯಿಯ ಒಡಲು ಎಷ್ಟು ದೊಡ್ಡದು ಅಂತ ಅಂದರೆ ಯಾವ ಥರದ ಜನರನ್ನೇ ಆಗಲಿ ಅವಳು ಬಳಸಿ ತಬ್ಬಿ ನಿಂತಿದ್ದಾಳೆ. ಗಾರ್ಡನ್ ಸಿಟಿ ಅಂತ ಕರೆಸ್ಕೊಳ್ತಿದ್ದ ಬೆಂಗಳೂರು ಬರ್ತಾ ಬರ್ತಾ ಅದೆಷ್ಟು ಗಾತ್ರವಾಗಿ ಬೆಳೆದಿತ್ತು ಅಂತಂದರೆ ಅದೊಂದು ಬೃಹತ್ ನಗರಿಯಾಗಿ ಬದಲಾಗಿಬಿಟ್ಟಿದೆ. ಜನ 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 ಆಚೆ ಹೋಯ್ತು ಅಂತಂದರೆ ಸುಮಾರು ಖರ್ಚು, ಕಾಲೇಜ್ ಫೀಸು, ಆಸ್ಪತ್ರೆ ಖರ್ಚು. ಅದೆಷ್ಟೇ ಸಂಪಾದನೆ ಇರಲಿ ಅದು ಅಲ್ಲಲ್ಲೇ ಖರ್ಚಾಗ್ಬಿಡುತ್ತೆ. ಆದರೂ ಕೂಡ ನಮಗೆ ಈ ನಗರ ಅಂತಂದರೆ ಅದೆಷ್ಟು ಆಕರ್ಷಣೀಯ. ನೋಡಿದ್ದೀರಾ, ಈಗ ಏಪ್ರಿಲ್ ಬಂತು ಅಂತಂದರೆ ಮೇ ಫ್ಲವರು ಮತ್ತು ಒಂದು ಗುಲಾಬಿ ಬಣ್ಣದ ಟೆಬುಬಿಯಾ ಹೂಗಳು ರಸ್ತೆನಲ್ಲಿ ಹೋಗ್ತಾ ಇದ್ದರೆ ಕಣ್ಮನೆ ಸೆಳೆಸುವ ಇವೆಲ್ಲ ನೋಡ್ತಾ ಇದ್ದರೆ ಯಾರಿಗೆ ತಾನೇ ಬೆಂಗಳೂರು ಬಿಟ್ಟು ಹೋಗಬೇಕು ಅನಿಸುತ್ತೆ ಹೇಳಿ. ಇನ್ನೂ ಜನನೂ ಸೇರ್ತಾನೇ ಇದ್ದಾರೆ. ಹಾಗೆ ನಮ್ಮ ಬೆಂಗಳೂರು ದೊಡ್ಡದಾಗಿ ಬೆಳೀತಾನೇ ಇದೆ.